ರಿಸರ್ವೇಶನ್ ಆದ ಬೇರೆ, ವೇ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ. ಇವು ಯಾವಾಗ ಹೊಂದಬೇಕು, ಯಾವಾಗ ಹೊಂದೋದಲ್ಲ. ಅದಕ್ಕೆ ನಾವು ವಿಜಯೇಂದ್ರ ಅವರಿಗೆ ಒಂದು ಮಾತು ಹೇಳಿದೆ, ಒಂದು ಸನ್ಯಾಸಿ ನಿಗಮ ಮಾಡಿ ಅಂತ ಹೇಳಿದೆ ನಾವು. ಯಾಕಂದ್ರೆ ಈ ಪೀಠಾಧಿಪತಿಗಳು, ಧರ್ಮದ ಹೆಸರಲ್ಲಿ ಪೀಠಾಧಿಪತಿಗಳು ಏನಾಗಿದಾರಲ್ಲ, ಬರುವ ಅನ್ನದಾನ ಎಲ್ಲ ಅವರ ತಿಂತಾರೆ. ನಮ್ಮಂತ ಸನ್ಯಾಸಿ ನಾನು ನೋಡು, ಮಂಗಳ ಅಂಗಡಿ ಅವ್ರ ನನ್ನ ಕ್ಲಾಸ್ಮೇಟ್, ರಮೇಶ್ ಜಾರಕಿಹೊಳಿ ಅವ್ರ ಕ್ಲಾಸ್ಮೇಟ್. ಇನ್ನೂವರೆಗೆ ಅವ್ರ ಮನೆಗೆ ಹೋಗಿ ಒಂದು ಅನುದಾನದ ಒಂದು ಇದನ್ನು ಕೇಳಿಲ್ಲ. ಯಾಕಿದ್ರು ಭಕ್ತರ ಮನೆಗೆ ಹೋಗ್ತೀನಿ, ಭಕ್ತರು ಕೊಟ್ಟದನ್ನು ತೆಗೆದುಕೊಂಡು ಬಂದು ಮಠ ನಡೆಸ್ತೀನಿ. ಅದಕ್ಕಾಗಿ ದಯವಿಟ್ಟು ರಾಜಕೀಯ ಮುತ್ಸದ್ಗಳಿಗೆ ನಾ ಹೇಳೋದೇನಂದ್ರ, ನಿಮ್ಮ ಸರ್ಕಾರದ ಕರ್ತ ಬಂತಂದ್ರ ನನ್ನ ಗುರುಪುರ ಕನಿಷ್ಠ 5 ರಿಂದ 6 ಮಂದಿ MLAಗಳು ಎಲ್ಲಾ ಪಾರ್ಟಿಯವರು ಇರ್ತಾರೆ. ಬೈಲೋಕಲ್ ಪಾರ್ಟಿ ಅವರು, ಅವ್ರು ಕಾಂಗ್ರೆಸ್ನವರು ಇರ್ತಾರೆ, ಬಿಜೆಪಿ ಅವರು ಇರ್ತಾರೆ. ಆಗ ನಾನು ಮುಖ್ಯ ಅಲ್ಲ, ಈ ಹಿಂದೂ ಸಂಸ್ಕೃತಿ ಸುಧಾರಿಸಬೇಕಾದ್ರೆ ಯಾವ ದೇಶದಲ್ಲಿ ಸನ್ಯಾಸಿಗಳು ಹೆಚ್ಚಿರುತ್ತಾರ ಅವರಿಂದ ಮಾತ್ರ ದೇಶ ಸುಧಾರಿಸ್ತಾರೆ. ಇವತ್ತು ಯಾವ ಸಮಾಜದಲ್ಲಿ ಸನ್ಯಾಸಿಗಳು ಅದಾರ ಆ ಸಮಾಜ ಬಹಳ ಇಂಪ್ರೂವ್ಮೆಂಟ್ ಇದೆ. ಇವತ್ತು ವೀರಶೈವ ಸಮಾಜ ತಗೊಳ್ಳೋ, ಬ್ರಾಹ್ಮಣ ಸಮಾಜ ತಗೋ, ಇನ್ನೂ ಇತರ ಸಮಾಜಗಳನ್ನು ತೆಗೆದಪ್ಪ. ಯಾಕಂದ್ರೆ ಸನ್ಯಾಸಿಗಳ ಕೋಚಿಂಗ್ ಏನಿರ್ತದಲ್ಲ, ಧರ್ಮ ಇಂಪ್ರೂವ್ ಆಗಿರ್ತದ, ಅದರಿಂದ ಶಾಂತಿ ಸಿಗ್ತದ. ಧರ್ಮದಿಂದಲೇ ಶಾಂತಿ ಸಿಗುತ್ತ, ಅನುವಾಮದಿಗಳಿಂದಲ್ಲ, ಧರ್ಮ ಮಾತ್ಸರದಿಂದ. ಎಲ್ಲಿವರೆಗೂ ನಿಮ್ಮ ಧರ್ಮದ ಮಾತ್ಸರ ಹೋಗುದಿಲ್ಲ ಅಲ್ಲಿವರೆಗೂ ನೀವು ನೆಲೆ ಸಿಗುದಿಲ್ಲ ಅಂತ ಹೇಳಿ ನನ್ನ ವಾಕ್ಯ ರೂಪವನ್ನ ಯಾವ ಶ್ರೀರಾಮಚಂದ್ರನಿಗೆ ಅರ್ಪಿಸುತ್ತಾ ನಾನು ವಾಕ್ಯವನ್ನು ತೆರ ಮಾಡಿದೆ. ಈಗ ಶ್ರೀ ಶಕ್ತಿ ಯುವಕ ಮಂಡಳದವರು ದಯಮಾಡಿ ಬೇಗನೆ ಬಂದು, ಯಾಕಪ್ಪ ಅಂತಂದ್ರೆ ಧರ್ಮದ ವೇನ ಬೇರೆ, ವೇ ಆಫ್ ದ ರಿಲಿಜನ್ ಆದ ಬೇರೆ, ವೇ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇರೆ. ಇವು ಯಾವಾಗ ಹೊಂದಬೇಕು, ಯಾವಾಗ ಹೊಂದೋದಲ್ಲ. ಅದಕ್ಕೆ ನಾವು ವಿಜಯೇಂದ್ರ ಅವರಿಗೆ ಒಂದು ಮಾತು ಹೇಳಿದೆ, ಒಂದು ಸನ್ಯಾಸಿ ನಿಗಮ ಮಾಡಿ ಅಂತ ಹೇಳಿದೆ ನಾವು. ಯಾಕಂದ್ರೆ ಈ ಪೀಠಾಧಿಪತಿಗಳು, ಧರ್ಮದ ಹೆಸರಲ್ಲಿ ಪೀಠಾಧಿಪತಿಗಳು ಏನಾಗಿದಾರಲ್ಲ, ಬರುವ ಅನ್ನದಾನ ಎಲ್ಲ ಅವರ ತಿಂತಾರೆ. ನಮ್ಮಂತ ಸನ್ಯಾಸಿ ನಾನು ನೋಡು, ಮಂಗಳ ಅಂಗಡಿ ಅವ್ರ ನನ್ನ ಕ್ಲಾಸ್ಮೇಟ್, ರಮೇಶ್ ಜಾರಕಿಹೊಳಿ ಅವ್ರ ಕ್ಲಾಸ್ಮೇಟ್. ಇನ್ನೂವರೆಗೆ